ಕರಾವಳಿ ಜನರ ಬಹುದಿನಗಳ ಕನಸು ನನಸಾಗಿದೆ. ನಾಳೆ ವಂದೇ ಭಾರತ್ ರೈಲಿಗೆ ಚಾಲನೆ ದೊರಕಲಿದೆ. ಮಂಗಳೂರಿನಿಂದ ಗೋವಾವರೆಗೆ ಈ ರೈಲು ಓಡಾಟ ನಡೆಸಲಿದೆ. ಇದರಿಂದ ಪ್ರವಾಸೋದ್ಯಮಕ್ಕೆ ಬಹಳ ಒಂದು ಬೂಸ್ಟಪ್ ಸಿಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ MLA ವೇದವ್ಯಾಸ್ ಕಾಮತ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರಿ, ಈ ಟ್ರೈನ್ ನಾಳೆಯಿಂದ ಓಡಾಟ ನಡೆಸಲಿದೆ, ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಇದು ಹೆಲ್ಪ್ ಆಗುತ್ತೆ? ಪ್ರಥಮತವಾಗಿ ಮಂಗಳೂರಿನಿಂದ ಮಡ್ಗಾವಿಗೆ ವಂದೇ ಭಾರತನ್ನು ಟ್ರೈನನ್ನು ವಿಶೇಷವಾಗಿ ಜೋಡಿಸ್ಕೊಟ್ಟಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ರೈಲ್ವೆ ಸಚಿವರಾದಂಥ ವೈಷ್ಣವ್ ಅವರಿಗೆ, ಅದೇ ರೀತಿ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಪ್ರವಾಸೋದ್ಯಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕೂಡ ಪ್ರವಾಸೋದ್ಯಮದಲ್ಲಿ ಇದು ಒಂದು ರೀತಿಯಲ್ಲಿ ಟೆಂಪಲ್ ಟೂರಿಸಮ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಜನರು ಮಂಗಳೂರಿಗೆ ಆಕರ್ಷಣರಾಗಿ, ಅದರಲ್ಲಿ ಕೂಡ ಎಜುಕೇಷನ್ ಹಬ್ ಆಗಿ ಈ ರೀತಿಯ ಒಂದು ನಗರವಾಗಿರುವಂಥ ಮಂಗಳೂರಿಗೆ ಗೋವಾ ಕೂಡ ಒಂದು ಪ್ರವಾಸೋದ್ಯಮ ಕೇಂದ್ರ ಆದ ಕಾರಣ ಮುಂದಿನ ದಿನಗಳಲ್ಲಿ ಗೋವಾಕ್ಕೆ ಬರುವಂಥ ವ್ಯಕ್ತಿಗಳಿಗೆ ಮಂಗಳೂರು ತನಕ ಬರುವಂಥ ಅವಕಾಶಗಳು ಲಭ್ಯ ಆಗ್ತದೆ. ಅದು ಮಾತ್ರವಲ್ಲ, ಮಂಗಳೂರಿನ ಜನರು ಗೋವಾದಲ್ಲಿರುವಂಥ ತಮ್ಮ ದೇವಸ್ಥಾನಗಳು, ಕುಲ ದೇವಸ್ಥಾನಗಳಿಗೆ ಹೋಗುವಂಥ ಅವಕಾಶಗಳಿಗೆ, ಅದು ಮಾತ್ರವಲ್ಲ ಗೋವಾಕ್ಕೆ ಹೋಗಲು ಬಯಸುವಂಥ ಎಲ್ಲ ವ್ಯಕ್ತಿಗಳಿಗೆ ಇದೊಂದು ಸಹಕಾರವಾದಂಥ ಟ್ರೈನ್. ಒಂದು 8 ಗಂಟೆ 9 ಗಂಟೆ ಟ್ರೈನ್ನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕೇವಲ 4.5 ಗಂಟೆ ಒಳಗಡೆ ಟ್ರೈನ್ ಮಂಗಳೂರಿನಿಂದ ಮಡ್ಗಾವಿಗೆ ಇದು ತಲುಪುವಂಥ ಕೆಲಸ ಕಾರ್ಯಗಳಾಗ್ತದೆ. ಅದರ ಮುಖಾಂತರ ಇನ್ನು ಮುಂದೆ ಮುಂಬೈಗೆ ಹೋಗುವಂಥ ಜನರಿಗೆ ಕೂಡ ಬಹಳ ವ್ಯವಸ್ಥಿತವಾಗಿ ಅದರಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. 8:15 ಗಂಟೆಗೆ ಪ್ರಾರಂಭವಾದಂಥದ್ದು ಟ್ರೈನ್ ಸರಿಸುಮಾರು 1 ಗಂಟೆ 1.25 ಒಳಗಡೆ ಮಡ್ಗಾವ್ ಮುಟ್ಟಿದರೆ, ಅದರ 1 ಗಂಟೆಯ ನಂತರ ಅಲ್ಲಿಂದ ಮಡ್ಗಾವ್ನಿಂದ ಮುಂಬೈಗೆ ವಂದೇ ಭಾರತ್ ಇದೆ. ಅದನ್ನು ಅವರಿಗೆ ಕನೆಕ್ಟಿಂಗ್ ಟ್ರೈನ್ ಆಗಿ ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. 10 ಗಂಟೆ ಒಳಗಡೆ ಮುಂಬೈ ಮುಟ್ಟುವಂಥ ಅವಕಾಶಗಳಿದೆ. ಹಾಗಾಗಿ ಎಲ್ಲ ವಿಚಾರಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತದೆ. ಪ್ರವಾಸೋದ್ಯಮದವರು ಗೋವಾ ಮತ್ತು ಈ ಭಾಗದ ಕೋಸ್ಟಲ್ ಕರ್ನಾಟಕದ ಭಾಗದಲ್ಲಿ ಬಂದಾಗ ಇದನ್ನು ವಿಶೇಷವಾಗಿ ಅವಕಾಶಗಳು ಲಭಿಸ್ತಾ ಇದೆ. ನಾಳೆ ಪ್ರಧಾನಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡ್ತಾರೆ. ಇದರ ಮುಖಾಂತರ ನಮಗೆ ಇನ್ನಷ್ಟು ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟಂತಾಗ್ತದೆ. ಇದರಿಂದ ಆರ್ಥಿಕವಾಗಿ ಮಂಗಳೂರು ಇನ್ನಷ್ಟು ಸದೃಢವಾಗಿ ಬೆಳೆಯುವಂಥ ಅವಕಾಶಗಳಾಗುತ್ತೆ. ಬಿಸ್ನೆಸ್ ಪೀಪಲ್ ಅಂದರೆ ಈ ಉದ್ಯಮ ನಡೆಸುವವರಿಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ? ಉದ್ಯಮ ನಡೆಸುವವರಿಗೆ ಕೂಡ 100ಕ್ಕೆ 100 ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಈಗ ಉದಾಹರಣೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಮಂಗಳೂರಿನಿಂದ ಬಾಂಬೆಗೆ ಹೋಗುವವರಿಗೆ, ಮಂಗಳೂರಿನಿಂದ ಬಾಂಬೆಗೆ ಹೋಗುವವರಂದರೆ 1 ಗಂಟೆ ಮುಂಚಿತವಾಗಿ ಏರ್ಪೋರ್ಟಿಗೆ ಹೋಗಬೇಕು. ಏರ್ಪೋರ್ಟ್ನಿಂದ ಅವರವರಿಗೆ ವ್ಯವಸ್ಥೆಗಳಿಗೆ ಹೋಗಲಿಕ್ಕೆ ಅವಕಾಶಗಳು, ಸಮಯಗಳು, ಅದರ ನಂತರ ಫ್ಲೈಟಲ್ಲಿ ಟ್ರಾವೆಲಿಂಗ್ ಟೈಮ್, ಇದು ಎಲ್ಲವನ್ನು ಗಮನದಲ್ಲಿಟ್ಟಾಗ ಒಟ್ಟು 10 ಗಂಟೆಯಲ್ಲಿ ಅವರು ಮುಂಬೈಗೆ ಮುಟ್ತಾರೆ, ಗೋವಾಕ್ಕೆ ಮುಟ್ತಾರೆ. ಹಾಗಾಗಿ ಮುಂಬೈ ಮತ್ತು ಮಂಗಳೂರು, ಅದೇ ರೀತಿ ಮುಂಬೈ ಮತ್ತು ಮಂಗಳೂರು ಮಡ್ಗಾಂವ್ ಇವರೆಲ್ಲರ ವ್ಯಾಪಾರ ಉದ್ದಿಮೆ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳು, ಅದು ಬೇರೆ ಬೇರೆ ಎಜುಕೇಷನ್ ಸಿಸ್ಟಮ್ನಲ್ಲಿರುವಂಥವ್ರದ್ದು, ಇಂಡಸ್ಟ್ರಿಗಳು ನಡೆಸುವಂಥವ್ರು ಇರ್ಬೋದು, ಅವರಿಗೆಲ್ಲರಿಗೂ ಇದು ಟ್ರೈನು ಭಾಳ ಯಶಸ್ವಿಯಾಗಿ ಅವರಿಗೆ ಅವಕಾಶ ಕೊಡ್ತದೆ. ಇದರಲ್ಲಿ ಫುಡ್ ಸಮೇತ ಕೊಡುವಂಥದ್ದು. ಬೆಳಿಗ್ಗೆ 8:00 ಹೊರಡುವಾಗ ಅವರು ಬುಕ್ಕಿಂಗ್ ಟೈಮ್ನಲ್ಲೇ ನಮಗೆ ಫುಡ್ಡು ಯಾವುದು ಬೇಕು, ವೆಜ್ ನಾನ್ ವೆಜ್ ಅಂತ ಹೇಳಿದರೆ ಅದನ್ನು ಕೂಡ ಕೊಡುವಂಥ ರೀತಿಯ ಒಂದು ಅವಕಾಶಗಳಾಗಿದೆ. ಹಾಗಾಗಿ ಎಲ್ಲ ಇಂಡಸ್ಟ್ರಿಗಳಿರ್ಬೋದು, ಉದ್ದಿಮೆದಾರರಿಗೆ ಇದೊಂದು ಅತಿ ಶೀಘ್ರದಲ್ಲಿ ಮುಟ್ಟುವಂಥ ಒಂದು ಅವಕಾಶಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಾನು ಕೇಳಿದ ಹಾಗೆ ಮಾನ್ಯ ಸಂಸದರು ಮಂಗಳೂರು ಬೆಂಗಳೂರು ಕೂಡ ಇಲೆಕ್ಟ್ರಿಕಲ್ ಲೈನ್ ಕಂಪ್ಲೀಟ್ ಆದ ನಂತರ ಟ್ರೈನನ್ನು ಕನೆಕ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳುವಂಥದ್ದು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಮುಂದಿನ ದಿನಗಳಲ್ಲಿ ಮಂಗಳೂರಿಗೆ ಕೂಡ ಬೆಂಗಳೂರು ಕೂಡ ಇದೇ ವಂದೇ ಭಾರತನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗುತ್ತೆ. ಅದರ ಒಟ್ಟಿಗೆ ಕೊಚ್ಚಿಯನ್ನು ಕೂಡ ಮಂಗಳೂರಿಗೆ ಟ್ರೈನನ್ನು ವಂದೇ ಭಾರತ್ ಕನೆಕ್ಟ್ ಮಾಡುವ ಹಾಗೆ ಅದನ್ನು ಕೂಡ ಆಗ್ತಾಯಿದೆ. ಇದು ಎಲ್ಲವೂ ಒಂದು ಜಿಲ್ಲೆ, ಒಂದು ರಾಜ್ಯದ ಕೊನೆಯದಾಗಿರುವಂಥ ನಗರಗಳಿಗೆ ಈ ರೀತಿ ಎಲ್ಲ ವಂದೇ ಭಾರತ್ ಕನೆಕ್ಟ್ ಮಾಡಿದರೆ ಇಡೀ ದೇಶದಾದ್ಯಂತ ಈ ವಂದೇ ಭಾರತ್ ಮುಂದಿನ ದಿನಗಳಲ್ಲಿ ಎಲ್ಲ ನಗರಗಳಿಗೆ ಕನೆಕ್ಟಿವಿಟಿ ಆಗಿ ಹೋಗುವಂಥ ರೀತಿಯ ಒಂದು ವಿಶೇಷವಾದಂಥ ಒಂದು ಯೋಜನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರೈಲ್ವೆ ಸಚಿವರು ಹಾಕಿಕೊಂಡಿದ್ದಾರೆ. ಹಾಗಾಗಿ ಉದ್ದಿಮೆ ಇರ್ಬೋದು, ಆರೋಗ್ಯದ ದೃಷ್ಟಿಯಲ್ಲಿರ್ಬೋದು, ಪ್ರವಾಸೋದ್ಯಮಕ್ಕೆ ಎಲ್ಲ ರೀತಿಯ ಒತ್ತು ಕೊಟ್ಟಾಗ್ತದೆ. ಇದಕ್ಕೆ ಆರ್ಥಿಕವಾಗಿ ಈ ಭಾಗದಲ್ಲಿ ಪ್ರವಾಸೋದ್ಯಮದವರು ಬಂದಾಗ ಈ ಭಾಗದ ಜನರ ಆರ್ಥಿಕ ವ್ಯವಸ್ಥೆಗಳು ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಭಾವನೆ. ಹಾಗಾಗಿ ನಾನು ಈ ಟ್ರೈನನ್ನು ನಾಳೆ ಪ್ರಧಾನಮಂತ್ರಿಯವರು 11 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ. ನಾನು ಶುಭವನ್ನು ಕೊಡ್ತೇನೆ, ಯಶಸ್ಸನ್ನು ಆಗಲಿ. ಇನ್ನಷ್ಟು ಇದೇ ರೀತಿಯ ಅಭಿವೃದ್ಧಿ ಮಾನ್ಯ ಸಂಸದರ ಮುಖಾಂತರ ನಮ್ಮ ಜಿಲ್ಲೆಗೆ ಈ ರೀತಿಯ ಟ್ರೈನ್ಗಳು ಬರಲಿ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಇದು MLA ವೇದವ್ಯಾಸ್ ಕಾಮತ್ ಅವರ ಮಾತು. ಒಂದು ಟೆಂಪಲ್ ಟೂರಿಸಮ್, ಇನ್ನೊಂದು ಹೆಲ್ತ್ ಟೂರಿಸಮ್ಗೂ ಇದೊಂದು ತುಂಬ ಹೆಲ್ಪ್ ಆಗುತ್ತೆ ಈ ಟ್ರೈನ್. ಹಾಗೆಯೇ ಮುಂಬೈಗೆ ಹೋಗುವಂತಹ ಕನೆಕ್ಟಿವಿಟಿ ಟ್ರೈನ್ಗೂ ಈ ಒಂದು ವಂದೇ ಭಾರತ್ ತುಂಬ ಸಹಕಾರಿಯಾಗಲಿದೆ ಅನ್ನುವ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.